टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೊಲೆ ಕೇಸ್ನಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಶೂಟಿಂಗ್ನತ್ತ ಚಿತ್ತ ಹರಿಸಿದ್ದಾರೆ. ಇವತ್ತು ಮೈಸೂರಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಿದ್ದಾರೆ. ಅದಕ್ಕೂ ಮುನ್ನ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದು ಭಾರಿ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಕಾಟೇರ ನೀಡಿರುವಂತಹ ಸಂದೇಶ ಏನು ಬನ್ನಿ ನೋಡೋಣ. ಇನ್ಸ್ಟಾದಲ್ಲಿ 6 ಜನರನ್ನ ಅನ್ಫಾಲೋ ಮಾಡಿದ ದರ್ಶನ್. ಸುಮಲತಾ, ಅಭಿಷೇಕ್, ಅವಿವಾಗೆ ಇನ್ಸ್ಟಾದಿಂದ ಕುಕ್. ಇಷ್ಟು ದಿನ ಇನ್ಸ್ಟಾಗ್ರಾಂನಲ್ಲಿ 6 ಜನರನ್ನ ದರ್ಶನ್ ಫಾಲೋ ಮಾಡ್ತಿದ್ರು. ಆದ್ರೀಗ ಏಕಾಏಕಿ 6 ಜನರನ್ನ ಇನ್ಸ್ಟಾದಿಂದ ಅನ್ಫಾಲೋ ಮಾಡಿದ್ದಾರೆ. ಮದರ್ ಇಂಡಿಯಾ ಸುಮಲತಾ, ಅಭಿಷೇಕ್ ಅಂಬರೀಶ್, ಅಭಿಪತ್ನಿ ಅವಿವಾ, ಪುತ್ರ ವಿನೀಶ್ ಹಾಗೂ ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿದ್ದಾರೆ. ಹೀಗಾಗಿ ನಟ ದರ್ಶನ್ ನಡೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅಮ್ಮನ ಸ್ಥಾನವನ್ನ ನೀಡಿದ್ದ ಸುಮಲತಾ ಅಂಬರೀಶ್ ಜೈಲಿಗೆ ಹೋಗಿದ್ದಾಗ ಬೆನ್ನಿಗೆ ನಿಂತಿಲ್ಲ ಅನ್ನೋ ಕೋಪ ಹೊರಹಾಕಿದ್ರ ಡಿ ಬಾಸ್ ಅನ್ನೋ ಅನುಮಾನ ಮೂಡಿದೆ. ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಪೋಸ್ಟ್. ದರ್ಶನ್ ಇನ್ಸ್ಟಾಗ್ರಾಂನಲ್ಲಿ ಸುಮಲತಾ, ಅಭಿಷೇಕ್ ಅಂಬರೀಶ್, ಅಭಿಪತ್ನಿ ಅವಿವಾರನ್ನ ಅನ್ಫಾಲೋ ಮಾಡ್ತಿದ್ದಂತೆ ಸುಮಲತಾ ಇನ್ಸ್ಟಾದಲ್ಲಿ ಹೊಸ ಪೋಸ್ಟ್ ಒಂದನ್ನ ಹಾಕೊಂಡಿದ್ದಾರೆ. ಹಾಗಾದ್ರೆ ಸುಮಲತಾ ಇನ್ಸ್ಟಾದಲ್ಲಿ ಹಾಕಿರೋ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೋ ಅವ್ರಿಗೆ ಹೋಗುತ್ತೆ. ತಮ್ಮವರ ತಪ್ಪಿಟ್ಕೊಂಡು ಬೇರೆಯವರಿಗೆ ನೋವು ಮಾಡೋದು, ಬೇರೆಯವರ ಮೇಲೆ ಗೂಬೆ ಕೂರಿಸಿ ಹೀರೋ ರೀತಿ ಬಿಂಬಿಸಿಕೊಳ್ಳೋದು. ಹೀಗೆ ಪೋಸ್ಟ್ ಮಾಡೋ ಮೂಲಕ ಮದರ್ ಇಂಡಿಯಾ ಸುಮಲತಾ ದರ್ಶನ್ಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ರ ಅನ್ನೋ ಕುತೂಹಲ ಕೆರಳಿಸಿದೆ. ಡೆವಿಲ್ ಸಿನಿಮಾದಿಂದ ದರ್ಶನ್ ಅಕ್ಕನ ಮಗನಿಗೆ ಕೋಕ್. ಡೆವಿಲ್ ಸಿನಿಮಾದಿಂದ ದರ್ಶನ್ ಅಕ್ಕನ ಮಗ ಚಂದನ್ಗೆ ಅವಕಾಶ ನೀಡಲಾಗಿತ್ತು. ಆದರೆ ಚಂದನ್ ಕಾಲಿಗೆ ಅಭಿಮಾನಿಯೊಬ್ಬರು ಬಿದ್ದಿದ್ರಿಂದ ಭೂಪತಿ ಬೇಸರಗೊಂಡಿದ್ದಾರೆ. ಚಂದನ್ ವಿನೀಶ್ಗೆ ಈ ರೀತಿಯಾಗಿ ಮಾಡೋದ್ರಿಂದ ನನಗೆ ಹತ್ತಿರವಾಗೋ ಆಲೋಚನೆ ಇದ್ರೆ ಅದನ್ನೂ ತೆಗೆದುಹಾಕಿ ಅಂತ ಫ್ಯಾನ್ಸ್ಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ಸದಾ ಚಿರಋಣಿ. ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನೂ ಏನೂ ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಿದ್ದ ಚಂದುನನ್ನ ಈ ಚಿತ್ರದಿಂದ ಹೊರಗಿಡಲಾಗಿದೆ. ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡ್ರೆ ನನಗೆ ಹತ್ತಿರವಾಗಬಹುದೆಂದು ನೀವು ಭಾವಿಸಿದರೆ ಅದನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಇಂದಿನಿಂದ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿ. ಮೈಸೂರಿಗೆ ಕಾಟೇರ ರೀ ಎಂಟ್ರಿ. 4 ದಿನ ಚಿತ್ರೀಕರಣ. ಕಾಟೇರ ರೀ ಎಂಟ್ರಿ. ಐ ಆಮ್ ಡೆವಿಲ್ ಅಂತ ಗರ್ಜಿಸಲು ಭೂಪತಿ ರೆಡಿ. ಶೂಟಿಂಗ್ ಪ್ಯಾಕಪ್ ಆಗಿದ್ದ ಜಾಗದಲ್ಲೇ ಮತ್ತೆ ಪುನಾರಂಭ ಆಗಲಿದೆ. ಮೈಸೂರಲ್ಲೇ ಅರೆಸ್ಟ್ ಆಗಿದ್ದ ಜಗ್ಗುದಾದ ಮತ್ತೆ ಅರಮನೆ ನಗರಿಗೆ ಹೆಜ್ಜೆ ಇಡ್ತಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ 10 ತಿಂಗಳ ಬಳಿಕ ಹೊರಬಂದಿದ್ದಾರೆ. ಮೈಸೂರಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿದ್ದಾಗಲೇ ಬಂಧನವಾಗಿದ್ರು. ಕಾಟೇರ ಜೈಲು ಪಾಲಾಗ್ತಿದ್ದಂತೆ ಚಿತ್ರೀಕರಣಕ್ಕೆ ಬ್ರೇಕ್ ಬಿದ್ದಿತ್ತು. ಇದೀಗ ಪ್ಯಾಕಪ್ ಆಗಿದ್ದ ಜಾಗದಲ್ಲೇ ಮತ್ತೆ ಡೆವಿಲ್ ಶೂಟಿಂಗ್ ಪುನಾರಂಭ ಆಗ್ತಿದೆ. ಇಂದಿನಿಂದ ದಾಸ ಮತ್ತೆ ಬಣ್ಣ ಹಚ್ಚಲಿದ್ದು ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಮೈಸೂರಿನಲ್ಲಿ ಮಾರ್ಚ್ 12ರಿಂದ 15ರವರೆಗೆ ಚಿತ್ರೀಕರಣ ನಡೆಯಲಿದೆ. ಸರ್ಕಾರಿ ಅತಿಥಿ ಗೃಹ ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ನಡೆಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ದರ್ಶನ್ ಭದ್ರತೆಗಾಗಿ 32 ಪೊಲೀಸರ ನಿಯೋಜನೆ. ಚಕ್ರವರ್ತಿ ಸೆಕ್ಯೂರಿಟಿಗೆ 1.5 ಲಕ್ಷ ಖರ್ಚು. ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಚಿತ್ರೀಕರಣಕ್ಕೆ ಅನುಮತಿ ನೀಡಿದ್ದಾರೆ. ಒಂದು ಪಾಳಿಯಲ್ಲಿ 10 ಮಂದಿ ಪೊಲೀಸ್ ಸಿಬ್ಬಂದಿಯಂತೆ ಒಟ್ಟು 32 ಸಿಬ್ಬಂದಿ ಡೆವಿಲ್ ಚಿತ್ರದ ಶೂಟಿಂಗ್ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ದರ್ಶನ್ ಭದ್ರತೆಗೆ ಸಿಬ್ಬಂದಿ ನಿಯೋಜಿಸಲು 1,64,785 ರೂಪಾಯಿಯನ್ನ ಡೆವಿಲ್ ಚಿತ್ರತಂಡ ಪಾವತಿಸಿದೆ. ಬ್ಯೂರೋ ರಿಪೋರ್ಟ್, TV9.